ಒಂದಾನೊಂದು ಕಾಲದಲ್ಲಿ ಹೊನ್ನವರದ ಮಡಿಲಲ್ಲಿ ಅವಿನಾಶ ನಕ್ಷತ್ರದಲ್ಲಿ ವಿನಾಶವಿಲ್ಲದವನು ಮಲ್ಲಾಪುರದೊಳ್ ಸೀತಾರಾಮನ ಅವತಾರಿಯಾಗಿ ಧರೆಗಿಳಿದು ಬಂದ ನಮ್ಮ ಶಂಕರ. ನೂರಾರು ಕನಸುಗಳ ಹೊತ್ತು ಆ ಕನಸುಗಳನ್ನು ಸಾಗಿಸಲು ಸಾವಿರಾರು ದಾರಿಯ ಕಂಡು ಮಿಂಚಿನ ಓಟದಿ ಸಮಯಕ್ಕೆ ಸಡ್ಡೆ ಹೊಡೆದು ಕರುನಾಡಿಗೆ ಆಶಾಕಿರಣವ ಚೆಲ್ಲಲು ಕಂಡ ಬೇರುಂಡನಾಗಿ ಬಂದ ಧರ್ಮಾತ್ಮ ನಮ್ಮ ಆಟೋ ರಾಜ. ಸಾಧಕರಿಗೇ ಸಾಧಕನಾದರೂ ನೋಡಿ ಸ್ವಾಮಿ ನಾವಿರೋದು ಹೀಗೆ ಎಂದು ಸಂಕೇತ ಸುಂದರ ಕಾಂಡವ ರಚಿಸಿ ನಾಗಮಂಡಲದೋಳ್ ಸಂಧ್ಯಾಚಾಯ ಕಾಲದಲ್ಲಿ ಆಟ ಬೊಂಬಾಟವಾಡಿ ಮೊಟ್ಟ ಮೊದಲ ಬೆಳ್ಳಿ ನವಿಲು ಮುಡಿಗೇರಿಸಿದ ಸಾಂಗ್ಲಿಯಾನ. ಬೆಂಕಿ ಬಿರುಗಾಳಿಯಂತೆ ಅಂತಿಂತ ಗಂಡು ನಾನಲ್ಲ ಎಂದು ಹೊಸ ಜೀವನದಲ್ಲಿ ಮಾಲ್ಗುಡಿಯ ಜನಕನಾಗಿ ಕನ್ನಡಿಗರಲ್ಲಿ ಜನ್ಮ ಜನ್ಮದ ಅನುಬಂಧವ ಬೆಸೆದು ಭುವನೇಶ್ವರಿ ತಾಯಿಯ ಕನಸ ಈಡೇರಿಸಲು ಕುಲಪುತ್ರನಾಗಿ ಬಂದ ಸಿಬೇಯಿ ಶಂಕರ್. ಈ ನಾಗರಕಟ್ಟೆ ಶಂಕರನ ಮಮಕಾರವ ನೋಡಿ ಆ ಶಂಕರ ಅರರನಿಗೂ ಮೋಹ. ಆಕ್ಸಿಡೆಂಟ್ ಎಂಬ ದೇವರ ಆಟ ಆಡಿ ಕನ್ನಡ ನಾಡಿನ ಜೀವಕ್ಕೆ ಜೀವ ಆದ ಆಟೋ ರಾಜನ ಅವನೆಡೆ ಕರೆದುಕೊಂಡು ಆಹಾರದ ಗಾಯವ ಮೂಡಿಸಿದ. ಕರಾಟೆ ರಾಜ, ನೀವು ನುಡಿದ ಹಾಗೆ ಜೀವನ ಅನ್ನೋದು ನೂರಾರು ಬಣ್ಣಗಳ ಕೂಡಿ ಎಷ್ಟು ವಿಶಾಲ ಅನಿಸುತ್ತೆ, ಅಷ್ಟೇ ಸಂಕುಚಿತ ಆಗುತ್ತೆ. ಆ ನಿಮ್ಮ ಸಂಕುಚಿತ ಬಾಳಿನಲ್ಲಿ ಮಾಡಿದ ವಿಶಾಲ ಸಾಧನೆಗಳು ಸಾವಿರಾರು ಮಂದಿ ನೂರಾರು ಬಣ್ಣ ಬಣ್ಣದ ಕನಸುಗಳ ಕಾಣಲು ಇಂದಿಗೂ ಸ್ಫೂರ್ತಿಯಾಗಿದೆ ಸಾಂಗ್ಲಿಯಾನ. ಜೊತೆಯಲ್ಲೇ ಇರೋಣ ಅಭಿಮಾನಿಗಳೇ, ಯಾವಾಗಲೂ ಹೀಗೆ ಜೊತೆಯಲ್ಲೇ ಇರೋಣ ಎಂದು ನಮ್ಮ ನರನಾಡಿಗಳಲ್ಲಿ ನೆನಪಾಗಿ ಉಳಿದು ಬಿಟ್ಟಿರಿ ಆಟೋ ರಾಜ. ನಿಮ್ಮ ಜೀವಿತ ಅವಧಿ ಇಷ್ಟು ಬೇಗ ಮುಗಿದು ಹೋಯ್ತಲ್ಲ ಅಂತ ದುಃಖನೂ ಆಗ್ತಿದೆ. ಆದರೆ ನೀವೇ ನುಡಿದ ಹಾಗೆ ಏನು ಮಾಡೋದು ಹೇಳಿ, ಆಲ್ ಗುಡ್ ಥಿಂಗ್ಸ್ ಕಮ್ಸ್ ಟು ಎಂಡ್, ಬಟ್ ಮೆಮೊರೀಸ್ ಕ್ರಿಯೇಟೆಡ್ ಬೈ ದೋಸ್ ಗುಡ್ ಥಿಂಗ್ಸ್ ಆಫ್ ದ ಲೈಫ್ ಆಫ್ ಎಟರ್ನಿಟಿ ಮೈ ಗಾಡ್ ಆಸ್ ಯು ಪ್ರೂವ್. ಆ ಜಗದೊಡೆಯ ಜಗದೀಶನ ಕಾಣದೆ ನೋಡದೆ ಅವನಲ್ಲಿ ನಂಬಿಕೆ ಇರಿಸಿ ಪೂಜಿಸುವೋ ಹಾಗೆ ನಮ್ಮ ಶಂಕರ ದೇವರು ಇಲ್ಲದೆ 35 ವರ್ಷ ಕಳೆದರು ಕನ್ನಡಿಗರ ನರನಾಡಿಗಳಲ್ಲಿ ಆ ಗೀತಳ ಸಂಜುವನ್ನು ಹೃದಯ ಕೋಟೆಯಲ್ಲಿ ಇರಿಸಿ ಪೂಜಿಸುತ್ತಿರುವೆವು. ನಾಗರಕಟ್ಟೆ ಶಂಕರನ ಒಂದು ಮುತ್ತಿನ ಕತೆ. ಇಂತಿ ನಿಮ್ಮ ಹರಳಿಕೆರೆ ಹುಡುಗ. ಅನ್ನೊಂದು ಆಸೆ ಏನಪ್ಪಾ ಅಂದ್ರ ಕರ್ನಾಡು ಇರೋವರೆಗೂ 100 ಸಾವಿರಾರು ಜನ್ಮ ಮತ್ತೆ ನಾನು ಕನ್ನಡ ನಾಡಲ್ಲೇ ಕನ್ನಡ ಮಣ್ಣಲ್ಲೇ ಹುಟ್ಟಬೇಕು, ನಿಮ್ಮ ಪ್ರೀತಿ ಋಣ ತೀರಿಸಬೇಕು ಅಂತ ತಾಯಿ ಭುವನೇಶ್ವರಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದೇನಪ್ಪ ಅಂದ್ರೆ ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಜೈ ಕರ್ನಾಟಕ ಮಾತೆ, ನಿಮ್ಮ ಪ್ರೀತಿಯ ಶಂಕರ್ನಾಗ್.